ಮಂಜವ್ವ ನೀನು ದುಡ್ಡು 25,000 ರೂಪಾಯಿ ಕಳ್ಕೊಂಡಿದ್ದಿ. ಹೆಚ್ಚು ಕಡಿಮೆ ಬಡ್ಡಿ ತುಂಬಿದ್ರು ಒಂದು 70-75,000 ರೂಪಾಯಿ ಆಗ್ತಿತ್ತು, ಹೌದಾ? ಅಲ್ಲಿ ನಿನಗೆ 50,000 ರೂಪಾಯಿ ಇವತ್ತು ಕೊಡ್ಸಿದ್ ನಿನಗೆ ಏನ್ ಅನ್ಸತ್ತವ? 25 ಹಾಕಿ ಕೊಟ್ಟಾರ್ರಿ. ನಮ್ಗ ತಲುಪಬೇಕಾದ ರೊಕ್ಕ ತಲುಪೈತಲ್ಲ, ಹೊತ್ತಲ್ಲಿ ಹೇಳ ಸ್ವಲ್ಪ ಜೋರಂಗೆ ಹೇಳು. ನಮಗ್ ಕೊಡ್ಬೇಕಾದ ರೊಕ್ಕ ಕೊಟ್ಟಾರ್ರಿ ಗಂಗಪ್ಪಣ್ಣವ್ರಿ. ನಮ್ಗ ಅವ್ರಿಗೆ ಏನ್ ಇದಿಲ್ರಿ. ನಿಮ್ಗೆ ಸಂತೋಷ ಆಗೈತಿ ಇಲ್ಲ? ನಿಮ್ಗೆ ದುಡ್ಡು ಬಂದಿದ್ದಕ್ಕೆ ನಿಮ್ಗೆ ಖುಷಿ ಐತಿ? ನಿಮ್ಗೆ ವಿಚಾರ ಹೆಂಗೈತ್ರಿ? ಎಷ್ಟಾರ ಆಗೋತ್ರಿ, ನಮಗ್ ದುಡ್ಡು ಒಂದು ಬಂದೈತ್ರಿ ಸಾಕು. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಸಹೋದರಿ ಆಗಿರ್ತಕ್ಕಂಥ ನಮ್ಮ ಮಂಜುಳಾ ಇವರಿಗೆ ಉಚಿತ ನಿವೇಶನ ಕೊಡುವಲ್ಲಿ ಸ್ವಲ್ಪ ಅದೇನೋ ಅವ್ರ ತಿಳುವಳಿಕೆ ಇದ್ದನೋ ತಿಳುವಳಿಕೆ ಇಲ್ಲದೇನೋ ಗಂಗಪ್ಪ ಅವ್ರ ಕಡೆಯಿಂದ ಏನೋ ತಪ್ಪಾಗಿತ್ತು. ಅದನ್ನ ಇವತ್ತು ಗಂಗಪ್ಪ ಅವರೇ ಖುದ್ದು ಬಂದು ಅದನ್ನ ಇವತ್ತು ಸರಿಪಡಿಸಿದ್ದಾರೆ. ನಮಗೂ ಕೂಡ ಗಂಗಪ್ಪ ಅವರ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಯಾಕಂದ್ರೆ ಇನ್ಮೇಲೆ ನಾವು ಹೆಣ್ಮಕ್ಳಿಗೆ ಅನ್ಯಾಯ ಮಾಡಲು ಅಂತ ಗಂಗಪ್ಪ ಅವರು ಕೂಡ ಹೇಳಿದ್ದಾರೆ. ಇನ್ಮೇಲೆ ಕರ್ನಾಟಕದಾದ್ಯಂತ ಬಡ ಜನರಿಗೆ ಉಚಿತ ಮನೆ ಕೊಡಬೇಕಂತ ನಾವು ಕರ್ನಾಟಕದಾದ್ಯಂತ ಎಲ್ಲ ಈ ಚೇರ್ಮನ್ರಿಗೆ ಮೆಂಬರ್ಗಳಿಗೆ ಕೈ ಮುಗಿದು ಕೇಳ್ಕೊತೀವಪ್ಪ. ಯಾರ ಹತ್ರ 10 ರೂಪಾಯಿ ದುಡ್ಡನ್ನ ನೀವು ಅಮಿಷಕ್ಕೆ ಒಳಪಡದೇನೆ ಅವರಿಂದ ಇಸ್ಕೊಳ್ಳಾರ್ದನೆ ಎಲ್ಲರಿಗೂ ಉಚಿತವಾಗಿ ಮನೆ ಕೊಡ್ರಿ ಅಂತ ನಾವು ದಯವಿಟ್ಟು ಕರ್ನಾಟಕದಾದ್ಯಂತ ಮೆಂಬರ್ಗಳಿಗೆ ಚೇರ್ಮನ್ಗಳಿಗೆ ನಾವು ಕೈ ಮುಗಿದು ಕೇಳ್ಕೊತೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ. ಇದು ಎಲ್ಲ ಕಡೆ ನಡೀತಿದೆ, ತಕ್ಷಣ ಇದು ನಿಲ್ಲಬೇಕು. ಇದು ನಿಂತರೆ ಬಡವರಿಗಾಗಿ ಉಚಿತ ಮನೆ ಬರ್ತಾವೆ. ಒಬ್ಬರಿಗೆ 2 ಮನೆ ಇರೋರಿಗೆ ಮನೆ ಹಾಕಬೇಡ್ರಿ. ದಯವಿಟ್ಟು ಇರ್ಲಾರ್ದವ್ರಿಗೆ ಹುಡುಕಾಡಿಕೊಂಡು ಮನೆ ಹಾಕ್ರಿ. ಹಾಕೋದ್ರಿಂದ ಅವ್ರು ನಿಮ್ಮ ಹೆಸರು ನೆನೆಸ್ತಾರ, ನೀವು ಪುಣ್ಯನೂ ಬರ್ತೈತಿ, ಮತ್ತೆ ನಿಮ್ಮ ಕುಟುಂಬ ಏಳಿಗೆನೂ ಆಗ್ತೈತಿ. ಮತ್ತೆ ನೀವು ಬಡವರನ್ನ ಮರಗಿಸಿ ಅವ್ರ ರಕ್ತ ಹೀರಿ ದುಡ್ಡನ್ನು ತಿಂದ್ರೆ ಯಾವತ್ತೂ ನಿಮ್ಮ ಕುಟುಂಬ ಉದ್ಧಾರ ಆಗಂಗಿಲ್ಲ. ದಯವಿಟ್ಟು ಎಲ್ಲರಿಗೂ ಉಚಿತವಾಗಿರ್ತಕ್ಕಂಥ ಮನೆಯನ್ನು ಉಚಿತವಾಗಿ ದಯವಿಟ್ಟು ಕೊಡ್ರಿ. ಇದು ನಮ್ಮ KRS ಪಕ್ಷದಿಂದ ಒಂದು ಆಗ್ರಹ ಮಾಡ್ತಾ ಇದ್ದೇವೆ. ನಮಸ್ಕಾರಗಳು.